ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ತಿಂಡಿಗೆ ನನ್ನ ಮಗಳು ಕ್ಯಾರೆಟ್ ದೋಸೆ ಬೇಕು ಅಂತಂದಿದ್ದು, ಅದಕ್ಕೆ ಕ್ಯಾರೆಟ್ ದೋಸೆ ಮಾಡಿದ್ದೆ ಇವತ್ತು. ಮತ್ತು ನಾನು ನನ್ನ ತಂಗಿನೂ ತಿಂಡಿ ಮಾಡಿ ಎಲ್ಲ ಕೆಲಸನೆಲ್ಲ ಮುಗಿಸಿ ತಿಂಡಿ ಮಾಡುವಷ್ಟರಲ್ಲಿ 11 ಗಂಟೆ ಆಗಿತ್ತು. ಮತ್ತೆ ತಿಂಡಿ ಮಾಡಿಕೊಂಡು ಸ್ವಲ್ಪ ಕಸ ಗುಡಿಸ್ಬೇಕಿತ್ತು. ಕಸ ಗುಡಿಸಿ ಟಿವಿ ಮುಂದ್ಗಡೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಅದನ್ನು ಸಹ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಬಿಟ್ಟು ಕ್ಲೀನ್ ಮಾಡಬೇಕಾದ್ರೆ ಎಲ್ಲಾನು ನಾವು ಮುಂದೆ ತಪ್ಪಿಟ್ಟಿರ್ತೀವಿ. ದಿವ್ಸನೂ ಏನು ಮಾಡ್ತಾನೆ ಅಂದರೆ ತಗೊಂಡ್ ಮತ್ತೆ ಮತ್ತೆ ಚೆಲ್ಲಿರ್ತಾನೆ. ಮತ್ತೆ ಮತ್ತೆ ಕ್ಲೀನ್ ಮಾಡ್ತಾನೆ ಇರ್ಬೇಕು. ಕಸ ಏನು ಬೆಳಿಗಿಂದ ಸಂಜೆ ತನಕ ಸುಮ್ನೆ ಗುಡಿಸ್ತಾನೆ ಇರ್ಬೇಕಾಗುತ್ತೆ. ಯಾಕಂದ್ರೆ ಅವ್ರು ಚೆಲ್ತಾ ಇರ್ತಾರೆ, ನಾವು ಗುಡಿಸ್ತಾ ಇರ್ಬೇಕು. ಇವಾಗ ಕಸ ಗುಡ್ಸೋ ಮುಗೀತು. ಕಸನೆಲ್ಲ ತುಂಬಿಕೊಂಡು ಚೆಲ್ಬಿಟ್ಟು ಬಂದು ಮತ್ತೆ ಮಧ್ಯಾಹ್ನದ ಅಡ್ಗೆಗೆ ರೆಡಿ ಮಾಡ್ಬೇಕು. ಅರಿಶಿನ ಆಗ್ಯದ ಇವತ್ತು ಮುಗ್ದಿರೋದ್ರಿಂದ ಜಮೀನಲ್ಲಿ ಅವ್ರಿಗೆ ಲಾಸ್ಟ್ ಡೇ ಆಗಿರೋದ್ರಿಂದ ಚಿಕನ್ ತಗೊಬಂದು ಅವ್ರಿಗೆ ಅಡ್ಗೆ ಮಾಡ್ಕೊಡ್ಬೇಕಿತ್ತು. ಅವರು ಜಮೀನಲ್ಲಿ ಅಡ್ಗೆ ಮಾಡ್ಕೊಡ್ತಾರೆ. ಮತ್ತೆ ನಾನು ನನ್ನ ತಂಗಿ ನಮ್ಮ ಅಜ್ಜಿ 3 ಜನಕ್ಕೂ ನಮ್ಮ ಮನೇಲಿ ಮಾಡ್ಕೊಡ್ತಿದೀವಿ. ಇವಾಗ ಅದನ್ನೇ ರೆಡಿ ಮಾಡ್ಕೊತಿದ್ವಿ. ಇವಾಗ ಟೈಮ್ 12 ಗಂಟೆ ಆಗಿದೆ. ಅಕ್ಕ ತಂಗಿ ಇಬ್ರು ಮಾತಾಡ್ತಾ ಅಡ್ಗೆ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ವಿ. ಇವಾಗ ನಾನೇ ಅಡ್ಗೆ ಮಾಡ್ತೀನಿ ಅಂದ್ರು ಕೇಳ್ದೇನೆ ಅವಳು ಮಾಡೋ ಅಡ್ಗೆನೆ ಅವಳಿಗೆ ಇಷ್ಟ ಅಂತೆ. ನಾನು ಯಾಕಂದ್ರೆ ಯಾರೇ ನಮ್ಮ ಮನೇಲಿ ಅಡ್ಗೆ ಮಾಡಿದ್ರು ಅವ್ಳಿಗೆ ನಾನ್ ವೆಜ್ ಇದು ಇಷ್ಟ ಆಗಲ್ವಂತೆ. ಅವಳು ಮಾಡಿದ್ದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವಳೇ ಬಂದು ಅಡ್ಗೆ ಮಾಡ್ತಾವಳೆ. ನಾನ್ ಮದ್ವೆಗೆ ಹೋದ್ಮೇಲೆ ಆಸೆನೆ ಅಡ್ಗೆ ಕೆಲಸ ಜಾಸ್ತಿ ಮಾಡ್ತಿದ್ದು. ಅದ್ರಿಂದ ಅವಳು ಮಾಡೋದೇ ಅವಳಿಗೆ ಇಷ್ಟವಂತೆ. ನಾನ್ ಜಾಸ್ತಿ ಅಡ್ಗೆ ಮನೆ ಕೆಲಸ ನಾನ್ ಜಾಸ್ತಿ ಇದ್ ಮಾಡಲ್ಲ. ನನ್ನ ತಂಗಿ ಆಶಾನೆ ಜಾಸ್ತಿ ಅಡ್ಗೆ ಕೆಲಸ. ನಾನ್ ಬೇರೆ ಬೇರೆ ಕೆಲಸಗಳನ್ನ ನಾನು ನನ್ನ ತಂಗಿ ಮಾಡ್ತಿದ್ವಿ. ಇವಳು ಅಡ್ಗೆನೆ ಜಾಸ್ತಿ ಮಾಡ್ತಿದ್ದಿದ್ದು. ಇನ್ನು ನನ್ನ 4ನೇ ತಂಗಿ ಇದ್ದಾಳಲ್ವ, ಅವಳು ಏನು ಕೆಲಸ ಮಾಡಲ್ಲ, ಅಂಗಡಿ ಮಾತ್ರ ನೋಡ್ಕೊತಿರ್ತಾಳೆ. ಅವಳು ಮತ್ತೆ ನನ್ನ ಮಗಳು ಜೆಸ್ಸಿ ಇಬ್ರು ಒಂದೇ ನಮ್ಮ ಮನೇಲಿ ಚಿಕ್ಕ ಮಕ್ಳ ತರ. ಮತ್ತೆ ನಾವು 3 ಜನನೇ ಜಾಸ್ತಿ ಕೆಲಸ ಏನಿದ್ರು ನೋಡ್ಕೊಳ್ಳೋದು. ಇವಾಗ ಮಾವ ಡ್ಯೂಟಿಯಿಂದ ಬಂದ್ರು. ಅವ್ರಿಗೆ ಬಂದ ತಕ್ಷಣ ನನ್ನ ತಂಗಿ ಟೀ ಮಾಡ್ಕೊಡ್ತಿದ್ದಾಳೆ. ನಮ್ಮ ಮಾವ ಬಂದ ತಕ್ಷಣ ಆಶಾ ಟೀ ಮಾಡ್ಕೊಡು ಅಂತ ಕೇಳ್ತವ್ರೆ. ಇವತ್ತು ಆಶಾ ಅದಕ್ಕೆ ಆಶಾ ನಗಾಡ್ತಾವಳೆ. ನಿನಗೆ ಹೇಳ್ದೇನೆ ನನಗೆ ಹೇಳ್ತೈತೆ ನೋಡು ಮಾವ, ನಿನ್ಗಿಂತ ನಾನೇ ಚೆನ್ನಾಗ್ ಮಾಡ್ಕೊಡ್ತಾ ಇರೋದು ಮಾವನ್ಗೆ, ಅದಕ್ಕೆ ಅಂತ ಹೇಳ್ತಾ. ದಿಶು ಇವತ್ತು ಬೇಗ ಅಂಗನವಾಡಿಯಿಂದ ಬಂದಿದ್ದ. ನೋಡಿ ಅವ್ರ ಅಪ್ಪ ಬಂದಿದ ತಕ್ಷಣ ಹೆಂಗ್ ಆಟ ಆಡ್ತವ್ರೆ ಇಬ್ರು ಅಂತ. ಅವ್ರ ಅಪ್ಪ ಬೈತಾ ಇದ್ದಾರೆ, ಯಾಕೆ ಇಷ್ಟ ಬೇಗ ಬಂದಿದೀಯಾ ಅಂಗನವಾಡಿಯಿಂದ ಅಂತ. ಅದಕ್ಕೆ ನೋಡು ವಿಡಿಯೋ ಮಾಡ್ತಿದ್ದ ಅಂತ ತೋರಿಸ್ತಾ ಇದ್ದಾನೆ. ಅವ್ರಪ್ಪ ಕೋಪ ಮಾಡ್ಕೊಂಡಿದ್ದಾರೆ ಅಂತ ನೋಡಿ ಹೆಂಗ್ ಸಮಾಧಾನ ಮಾಡ್ತಾನೆ ಅಂತ. ದಿವ್ಸ ನಾವು ಹೊರ್ಗಡೆ ಬಿಡೋದು ಕಷ್ಟ. ಯಾಕಂದ್ರೆ ಎಲ್ಲಿಗೆ ಹೋಗ್ಬಿಡ್ತಾನೆ ಅಂತ ಗೊತ್ತಾಗಲ್ಲ. ಸುತ್ತಕ್ ಹೋಗ್ಬಿಡ್ತಾನೆ, ಆಮೇಲೆ ಹುಡ್ಕಾಡೋದು ಕಷ್ಟ. ಅದಕ್ಕೆ ಆಟ ಆಡ್ಲಿ ಅಂತ ಮನೆ ಒಳಗಡೆನೆ ಸೈಕಲ್ ತಂದಿಟ್ಟಿರ್ತೀವಿ. ಯಾಕಂದ್ರೆ ಹೊರ್ಗಡೆ ರೋಡಲ್ಲಿ ಬಿದ್ದು ಏಟ್ ಮಾಡ್ಕೊಬಿಡ್ತಾನೆ ಅಂತ ನಾವು ಹೊರ್ಗಡೆ ಬಿಡಲ್ಲ. ಅದು ಜೆಸ್ಸಿಗೆ ಅಂತ ತಂದಿದ್ದು ಸೈಕಲ್. ಸ್ವಲ್ಪ ಜನನು ಅವಳು ಜಾಸ್ತಿ ಸೈಕಲ್ ಅಲ್ಲಿ ಆಟ ಆಡ್ನಿಲ್ಲ, ಹಂಗೆ ಎತ್ತಿ ಇಟ್ಬಿಟ್ಟಿದ್ವಿ. ಇವಾಗ ಇವ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ತೆಗ್ದಿಟ್ಟಿದ್ವಿ. ಜೆಸ್ಸಿ ಸ್ಕೂಲ್ ಸೇರ್ಸ್ಬಿಟ್ಟೋದ್ರಿಂದ ಅವಳು ಜಾಸ್ತಿ ಸೈಕಲ್ ಅಲ್ಲಿ ಆಟ ಆಡ್ನಿಲ್ಲ. ಅದ್ರಿಂದ ದಿಶುಗೆ ಇವಾಗ ತೆಗೆದು ಕೊಟ್ಟಿದ್ವಿ, ಅವನೇ ಆಟ ಆಡ್ತಾನೆ. ಅವಳು ಬರೋ ಅಷ್ಟರಲ್ಲಿ ನಾನು ಅಡ್ಗೆನ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನನ್ಗೆ ಅಡ್ಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ನಾನು ಯಾವಾಗ್ಲಿಂದನೂ ಅಡ್ಗೆ ಮಾಡೋದ್ ಕಲ್ತೆ. ಅವಾಗ್ಲಿಂದನೂ ನಾನೇ ಮಾಡೋದು ಮನೇಲಿ. ಬೆಳಿಗ್ಗೆ ತಿಂಡಿ ಮತ್ತೆ ನೈಟ್ ಊಟ ಎಲ್ಲ ನಾನೇ ಮಾಡೋದು. ಟೋಟಲಿ ಅಡ್ಗೆ ಡಿಪಾರ್ಟ್ಮೆಂಟೇ ನಮ್ದು ಅಂತ ಹೇಳ್ಬೋದು. ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು ಎಲ್ಲಾನು ನಾನೇ ಮಾಡ್ಕೊಡೋದು ಮನೇಲಿ. ಯಾಕಂದ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ, ಕುಡಿತಾರೆ, ಅದಕ್ಕೆ ನಾನೇ ಮಾಡ್ಕೊಡ್ತೀನಿ. ನನಗೆ ಒಂಥರ ಖುಷಿ ಅಡ್ಗೆ ಮಾಡೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಅದಕ್ಕೆ ನಾನು ಅಡ್ಗೆ ಮಾಡ್ತೀನಿ. ನನ್ನ ಮದುವೆಯಾಗಿ ಹೋದ್ಮೇಲೆ ನನ್ನ ಮಿಸ್ ಮಾಡ್ಕೊಳ್ಳೋದಲ್ಲದೆ ನಾನು ಮಾಡೋ ಅಡುಗೆನೆಲ್ಲ ಮಿಸ್ ಮಾಡ್ಕೊಳ್ತಾರೆ ನಮ್ಮ ಮನೆಯವರು. ನಾನೇನಾದರೂ ಅಡುಗೆ ಮಾಡಬೇಕು ಅಂತಂದರೆ ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ, ಪಟ್ ಪಟ್ ಅಂತ ಅಡುಗೆ ಮಾಡಿ ಮುಗಿಸ್ಬಿಡ್ತೀನಿ. ಅದೇ ನಮ್ಮ ಅಕ್ಕ ಏನಾರು ಅಡುಗೆ ಮಾಡೋಕೆ ಕುಂತ್ಕೊಬಿಟ್ರೆ ತುಂಬ ಟೈಮ್ ಹಿಡಿಯುತ್ತೆ ಅವರು ಅಡುಗೆ ಮಾಡೋ ಅಷ್ಟರಲ್ಲಿ. ಅದಕ್ಕೆ ನಾನೇ ಯಾವಾಗಲೂ ಅಡುಗೆ ಮಾಡ್ತೀನಿ. ಯಾವಾಗಲೂ ಅಡುಗೆ ನಾನೇ ಮಾಡಬೇಕು ಅಂತೇನಿಲ್ಲ, ಆದರೆ ನನಗೆ ಅಡುಗೆ ಮಾಡೋದು ಅಂದ್ರೆ ತುಂಬ ಇಷ್ಟ. ಅದಕ್ಕೆ ನಾನು ಇಷ್ಟಪಟ್ಟು ಯಾವಾಗಲೂ ಅಡುಗೆ ಮಾಡ್ತೀನಿ. ನಾವು ನಾನ್ ವೆಜ್ ಮಾಡಬೇಕಾದ್ರೆ ಬೇರೆ ಕಡೆಯಿಂದ ಪೌಡರ್ಗಳೆಲ್ಲ ತಂದು ಹಾಕಲ್ಲ. ಯಾಕಂತಂದರೆ ನಾವು ಮನೇಲೇ ಅದಕ್ಕೆ ಅಂತ ಬೇಕಾಗಿರೋ ಖಾರದ ಪುಡಿನ ರೆಡಿ ಮಾಡ್ಕೊಂಡಿದ್ದಾರೆ ಮನೇಲಿ, ಅದರಿಂದನೇ ಮಾಡೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಅಡುಗೆ ಮಾಡ್ತಾ ಇದ್ದೀವಿ ಅಷ್ಟರಲ್ಲಿ ನಮ್ಮ ಶಾಂತಮ್ಮ ಅವರು ಗುಂಡ್ಲುಪೇಟೆಗೆ ಹೋಗಿ ಬಂದರು. ಇವಾಗ ತಾನೇ ಅದಕ್ಕೆ ದಿಸಂತೂ ನೀರ್ ಕುಡಿ ಅಮ್ಮ ಅಂತ ತಗೊಂಡೋಗಿ ಕೊಡ್ತಾ ಇದ್ದಾನೆ. ಅದಕ್ಕೆ ನಮ್ಮ ಅಜ್ಜಿ ಮತ್ತೆ ನಮ್ಮ ಶಾಂತಮ್ಮ ಇಬ್ರು ನಗಾಡ್ತಾ ಇದ್ರು. ಓ ಪರವಾಗಿಲ್ಲ, ಸಾಕಿದ್ದಕ್ಕೂ ನೀರಾದ್ರೂ ತಂದು ಕೊಡ್ತಿದೆ ಎಲ್ಲ ಅಂತ ಹೇಳ್ತಾ ಇದ್ರು.
ಈ ರಿಂಗು ನಮ್ ಸ್ಯಾಂತಮ್ ಅವ್ರದ್ದು. ಇದು ಓಲ್ಡ್ ಫ್ಯಾಷನ್ ರಿಂಗ್ ಬಟ್ ಆದ್ರೆ ಅವಾಗ್ಲೆಲ್ಲ ಇದೇ ಟ್ರೆಂಡಿಂಗ್ ಅಲ್ಲಿ ಇತ್ತು. ಹಂಗೆ ನಾವು ಅವ್ರು ಗುಂಡ್ಲುಪೇಟೆಗೆ ಹೋಗಿದ್ ಬಂದ್ರಲ್ಲ ಮಾತಾಡ್ತಾ ಇದ್ವಿ. ಅವರು ಹಾಸ್ಪಿಟಲ್ ಹೋಗಿದ್ ಬಂದ್ರಂತೆ ಯಾಕಂದ್ರೆ ಸ್ವಲ್ಪ ಕೆಮ್ಮಿತ್ತು ಅಂತ ಹೋಗಿದ್ರು ಹಾಸ್ಪಿಟಲ್ಗೆ. ನಮ್ಮ ಅಜ್ಜಿ ಮತ್ತೆ ನಮ್ ಶಾಂತಮ್ಮ ಇಬ್ರು ನಮ್ಮೂರಲ್ಲೆಲ್ಲ ಸೋಬಾನ ಹೇಳ್ತಾರೆ ಮದ್ವೆಗಳಲ್ಲೆಲ್ಲವೇ. ಇವಾಗ ಹುಷಾರಾಗಿದ್ದಿದ್ರೆ ನಿನ್ನ ಹತ್ರ ಹೇಳಿಸ್ತಾ ಇದ್ದೆ ಅಂತ ಹೇಳ್ದೆ. ಅಡ್ಗೆ ಎಲ್ಲ ಮಾಡಿದ್ವಿ, ಇವಾಗ ಊಟ ಮಾಡೋಣ ಅಂತ ಬಂದ್ವಿ ಟೈಮ್ ಆಗಿರೋದ್ರಿಂದ. ಬಂದು ನಾವೆಲ್ಲ ಊಟ ಮಾಡ್ತಾ ಕುಂತಿದ್ವಿ. ನಮ್ಮ ಅಕ್ಕ ಹೇಗಿದೆ ಟೇಸ್ಟ್ ಹೇಗಿದೆ ಅಂತ ಕೇಳ್ತಾ ಇದ್ರು ದಿಸಾಂತನು ನಾನುವೆ. ಅದಕ್ಕೆ ನಾನು ಚೆನ್ನಾಗಿದೆ ಅಂತ ಹೇಳ್ತಿದ್ದೆ, ಯಾಕಂದ್ರೆ ನಾನೇ ಮಾಡಿರೋ ಅಡ್ಗೆ ಅಲ್ವಾ ಚೆನ್ನಾಗಿರುತ್ತೆ ಅಂತ ಹೇಳ್ದೆ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ.